ಸರ್ ನಿಮಗೆ ಫಸ್ಟ್ ಡೇ ಅವರು ಕ್ಯಾಮ್ರಾ ಫೇಸ್ ಮಾಡಿದ್ದು ನೆನಪಿದೆಯಾ? ಹೆಂಗ್ ಮಾಡಿದ್ರು? ಆಗ ಅವರಲ್ಲಿ ಏನಾದ್ರು ಭಯ ಕಾಣಿಸ್ತಾ ಹೆಂಗೆ ಅಂತ ಹೇಳಿ? ಹೌದು, ನಾವೆಲ್ಲರೂ ಇದ್ವಿ. ಫಸ್ಟ್ ಡೇ ನಮ್ದು ಒಂದು ಎಲ್ಲರೂ ಇದ್ವಿ. ಅಂಡ್ ವೆರಿ ಇಂಪಾರ್ಟೆಂಟ್ ಶಾಟ್ ಸಿನಿಮಾದಲ್ಲಿ ನೀವು ನೋಡಿದಾಗ ಅದೊಂದು ಟ್ರೇಲರ್ ಎಲ್ಲ ತೋರಿಸಿದ್ದಾರೆ, ಬಟ್ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಶಾಟ್. ಆ ಸೀನ್ ಫಸ್ಟ್ ಶೂಟ್ ಮಾಡಿದ್ದು ಅವತ್ತು ಕಾನ್ಫಿಡೆನ್ಸ್ ಇತ್ತು. ನೀವು ನಾನು ಹಿಂದಿನ ದಿನ ನಾವು ಡಿನ್ನರ್ಗೆ ಜೊತೆಗೆ ಮೈಸೂರಲ್ಲಿ ಇದ್ದಾಗ ಸಂಚಿತ್ ಕಾಣಿಸಿದ್ದು, ಅಲ್ಲಿ ಪಚ್ಚ ಅಂದರೆ ಮ್ಯಾನರಿಸಮ್ಸ್ ಆಗಲಿ ಅದು ಫಸ್ಟ್ ಡೇನೇ ಅಷ್ಟು ನೀಟಾಗಿ ರಿಫ್ಲೆಕ್ಟ್ ಆಗುತ್ತೆ ಅವ್ರದ್ದು ಇದಲ್ಲಿ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೀನ್ ಸಿನಿಮಾದಲ್ಲಿ ಮಾಡಿದ್ದು. ಸೊ ಈ ಪಚ್ಚನ್ ಥರ ಕಾಣಿಸಿದ್ರು ಅವತ್ತು. ಸೊ ನನಗೆ ಅದೊಂದು ಭಾಳ ಐ ಥಿಂಕ್ ಅಲ್ಲೇ ಒಂದು ಡಿಸೈಡ್ ಆಯಿತು, ಸಂಚಿತ್ ಇಲ್ಲಿ ಏನೋ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಬಂದು 100% ಏನೋ ಒಂದು ಮಾಡೇ ಹೋಗೋದು ಅಂತ ಅನ್ನೋದು ಆ ಒಂದು ಶಾರ್ಟಲ್ಲಿ ಗೊತ್ತಾಯ್ತು. ಸೂಪರ್ ಸರ್. ನಿಮಗೆ ಹೇಗೆ ಅನಿಸ್ತು? ಯಾಕಂದ್ರೆ ನಮ್ಗೆ ಗೊತ್ತಿರೋಂಗೆ ಇವ್ರು ಬಿಡಿ ಎಲ್ಲರ ಜೊತೆ ಅವ್ರಿಗೆ ಕನೆಕ್ಷನ್ ಇದೆ, ಕಾಂಟ್ಯಾಕ್ಟ್ ಇದೆ. ಸ್ಟಾರ್ಗಳಂತ ಬಂದಾಗ ಇಡೀ ಬರೀ ಕರ್ನಾಟಕ ಎಲ್ಲ ಹೊರಗೂ ಕೂಡ ನಿಮಗೂ ಇದೆ. ಬಟ್ ನಿಮಗೆ ಹೇಗೆ ಅನ್ಸ? ಯಾಕಂದ್ರೆ ಬೇರೆ ಬೇರೆ ಸ್ಟಾರ್ಗಳನ್ನ ನೋಡಿರ್ತಾರೆ, ಒಳ್ಳೊಳ್ಳೆ ನಟ ನಟಿಯರನ್ನೆಲ್ಲರೂ ಕೂಡ ಗಮನಿಸಿರ್ತಾರೆ. ಸಂಚಿತ್ ಅವ್ರನ್ನ ನೋಡಿದಾಗ ಅನ್ಸಿದ್ದೇನು ಅಂತ ಹೇಳಿ? ಫಸ್ಟ್ ಡೇ ನಾವು ನೋಡಿದಾಗ ಅಕ್ಕ ಹೇಳ್ದಂಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಿಲ್ಲ. ಕಾನ್ಫಿಡೆನ್ಸ್ ಅಂದರೆ ಒಂದಿತ್ತು, ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಇವರು. ಬಿಕಾಸ್ ಯಾಕಂದ್ರೆ ಅವ್ರ ತಯಾರಿ ಹಂಗಿತ್ತು ಭಾಳ. ಅಂದರೆ ಸುಮ್ಮನೆ ಬಂದುಬಿಟ್ಟು ಹೀರೋ ಆಗಬೇಕು ಅಂತ ಮಾಡಿದ್ದಲ್ಲ. ಒಂದಷ್ಟು ವರ್ಷ, ಒಂದು 12 ವರ್ಷ ಕೆಲಸ ಮಾಡಿ, ಸೆಟ್ಟಲ್ಲಿ ಕೆಲಸ ಮಾಡಿ, ಆಸ್ ಎ ಟೆಕ್ನಿಷಿಯನ್ ಕೆಲಸ ಮಾಡಿ ಈಗ ಆ್ಯಕ್ಟರ್ ಆಗಿದ್ದು. ಸೊ ಹಾಗಾಗಿ ಹೊಸ ಆ್ಯಕ್ಟರು, ಹಳೆ ಟೆಕ್ನಿಷಿಯನ್ ಅವರು. ಸೊ ಎಲ್ಲವೂ ಸಿನಿಮಾ ಬಗ್ಗೆ ಗೊತ್ತು ಅವ್ರಿಗೆ. ಅಂದರೆ ಇದು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು, ಮ್ಯೂಸಿಕ್ ಏನು, ಅಥವಾ ಲೈಟ್ಸ್ ಏನು, ಕ್ಯಾಮ್ರಾ ಏನು, ಎಲ್ಲವೂ ಗೊತ್ತಾಗಿರೋದ್ರಿಂದ ಸೊ ಅಷ್ಟು ಎಫೆಕ್ಟ್ ಮಾಡಿರಲಿಲ್ಲ. ಬಟ್ ಫಸ್ಟ್ ಡೇಗಿಂತ ದಿನೇ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾನೆ ಇತ್ತು. ಸೊ ಪ್ರತಿದಿನೂ ಅಷ್ಟೇ ಫಾರ್ ಹಿಮ್ ಇಟ್ ವಾಸ್ ಅ ನ್ಯೂ ಡೇ. ಆಮೇಲೆ ನಮ್ಗೆ ಖುಷಿಯಾಗಿದೆ ಏನಂದ್ರಪ್ಪ, ಇಷ್ಟು ತಯಾರಿ ಮಾಡ್ಬಿಟ್ಟು ಎಷ್ಟೊಂದು ಡೆಡಿಕೇಟೆಡ್ ಅಲ್ಲಪ್ಪ ಅಂತ ಅನಿಸ್ತಿತ್ತು. ಅದು ಒಳ್ಳೆ ಸ್ಪಿರಿಟು. ದಟ್ಸ್ ಅಲಿ ಕೊಲಾಬಿಟಿ ಸ್ಪಿರಿಟ್. ಏನು ಹೇಳಿದ್ರು ತುಂಬ ತಾಳ್ಮೆಯಿಂದ ಕೇಳಿ ಹಿಂಗೆ ಮಾಡೋಣ, ಓಕೆ ಅಂತ ಎಷ್ಟು ಸರಿ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಮಾಡ್ತಿದ್ರು. ಹಂಗಾಗಿ ಭಾಳ ಒಳ್ಳೆ ನಟ ಸಿಕ್ಕ ನಮ್ಮ ಇಂಡಸ್ಟ್ರಿ. ನಮ್ಗೆ ಭಾಳ ಖುಷಿ ಆಯಿತು.